ಕಳಪೆ ಬ್ಯಾಟರಿ ವಿತರಣೆ ಆರೋಪ ವಿಜಯ್ ಆಟೋಮೊಬೈಲ್ಸ್ ವಿರುದ್ಧ ಗ್ರಾಹಕರ ಆಕ್ರೋಶ. ಚಳ್ಳಕೆರೆ ನಗರದ ಬಳ್ಳಾರಿ ರಸ್ತೆಯ ಗ್ರಾಮೀಣ ಬ್ಯಾಂಕ್ ಬಳಿ ಇರುವ ಆಕ್ಸಿಡೆಂಟ್ ಕಂಪನಿಯ ವಿಜಯ್ ಆಟೋಮೊಬೈಲ್ಸ್ ಕಳಪೆ ಮಟ್ಟದ ಬ್ಯಾಟರಿ ವಿತರಣೆಯ ಆರೋಪ ಕೇಳಿಬಂದಿದೆ. ಎಕ್ಸೈಡ್ ಬ್ರ್ಯಾಂಡ್ ಹೆಸರಿನಲ್ಲಿ ಕಳಪೆ ಗುಣಮಟ್ಟದ ಬ್ಯಾಟರಿಗಳನ್ನು ವಿತರಿಸಿ ಗ್ರಾಹಕರಿಗೆ ವಂಚಿಸುತ್ತಿದ್ದಾರೆ. ನಂತರ ವಾರಂಟಿ ಸೇವೆ ಗ್ಯಾರಂಟಿ ನೀಡಲು ನಿರಾಕರಿಸುತ್ತಿದ್ದಾರೆ ಎಂಬ ಆರೋಪ ವಿಜಯ್ ಆಟೋಮೊಬೈಲ್ಸ್ ವಿರುದ್ಧ ಕೇಳಿಬಂದಿದೆ. ಗ್ರಾಹಕರ ಆರೋಪದ ಪ್ರಕಾರ ಜನವರಿಯಲ್ಲಿ ಖರೀದಿಸಿದ ಬ್ಯಾಟರಿಗೆ 1 ವರ್ಷದ ಗ್ಯಾರಂಟಿ ಮತ್ತು ವ್ಯಾರಂಟಿಯನ್ನ ನೀಡಲಾಗಿತ್ತು. ಆದರೆ ಕೇವಲ 6 ತಿಂಗಳಲ್ಲೇ ಬ್ಯಾಟರಿ ಕಾರ್ಯಕ್ಷಮತೆ ಕಳೆದುಕೊಂಡು ಸಂಪೂರ್ಣ ಹಾಳಾಗಿದೆ ಎನ್ನಲಾಗಿದೆ. ಹೊಸ ಬ್ಯಾಟರಿ ಬದಲಿಗೆ ನೀಡುವಂತೆ ಕೇಳಿದಾಗ ಬ್ಯಾಟರಿಯನ್ನ ಚಾರ್ಜ್ ಮಾಡಿ ಕೊಡ್ತೇವೆ, ಹೊಸದು ನೀಡೋದಿಲ್ಲ, ನಮ್ಮ ಕಂಪನಿಯ ಪ್ರಕ್ರಿಯೆ ಪ್ರಕಾರವೇ ಕ್ರಮ ಕೈಗೊಳ್ಳುತ್ತೇವೆ ಎಂದು ಅಂಗಡಿ ಮಾಲೀಕ ಉದ್ದಟತನದ ಮಾತು ಹೇಳ್ತಾ ಇದ್ದಾರೆ ಎಂದು ಗ್ರಾಹಕರು ದೂರಿದ್ದಾರೆ. ಇದೇ ರೀತಿಯ ಸಮಸ್ಯೆಯನ್ನ ಹಲವಾರು ಗ್ರಾಹಕರು ಎದುರಿಸಿದ್ದಾರೆ ಎಂದು ಆರೋಪಿಸಲಾಗಿದ್ದು, ವಾರಂಟಿ ಹೆಸರಿನಲ್ಲಿ ಗ್ರಾಹಕರನ್ನ ವಂಚಿಸಲಾಗ್ತಾ ಇದೆ ಎಂಬ ಅಸಮಾಧಾನ ವ್ಯಕ್ತವಾಗಿದೆ. ಗ್ರಾಹಕರು ಈ ಪ್ರಕರಣದ ಕುರಿತು ಸಂಬಂಧಿತ ಅಧಿಕಾರಿಗಳು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ಗ್ರಾಹಕರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, NKS TV4 ಚಳ್ಳಕೆರೆ. ನಿಮ್ಮ ಹೆಸರು ಹೇಳ್ರಿ ನಮ್ಗೆ. ನಿಮ್ಮ ಹೆಸರು ಏನು ಹೇಳು? ವಿಜಯ್ ಆಟೋಮೊಬೈಲ್ಸು. ಯಾಕೆ ಇದು 1 ವರ್ಷ ಗ್ಯಾರಂಟಿ ಕೊಟ್ಟು ಯಾಕೆ ನೀವು ವಾಪಸ್ ಕೊಡ್ತಾ ಇಲ್ಲ? ಏನು ಪ್ರೊಸೀಜರ್ ಹೇಳ್ರಿ ನಮಗೆ. ಸ್ವಲ್ಪ ಟೈಮ್ ಬೇಕು ಸರ್. ಟೈಮ್ ಬೇಕಾಗಲ್ಲ, ಹೊಸಕ್ಕೆ ಹೆಂಗೆ ಟೈಮ್ ಬೇಕು ರೀ? 1 ವರ್ಷ ನಾವು ಕೊಟ್ಟಿಲ್ವಾ? ನೀವು 1 ವರ್ಷ ವಾರಂಟಿ ಗ್ಯಾರಂಟಿ ಕೊಟ್ಟ ಮೇಲೆ ಬ್ಯಾಟ್ರಿ ರಿಟರ್ನ್ ಯಾಕೆ ಮಾಡ್ತಾ ಇಲ್ಲ ನೀವು? ಅದಕ್ಕೆ ಉತ್ತರ ಕೊಡ್ಬೇಕು ನೀವು. ಬ್ಯಾಟ್ರಿ ರಿಟರ್ನ್ ಕೊಡ್ಬೇಕು, ನಮಗೆ ಚಾರ್ಜ್ ಇಟ್ಟು ಕೊಡೋದು ಎಲ್ಲ ನಮಗೂ ಚಾರ್ಜ್ ಇಟ್ಟು ಬೇರೆ ಕಡೆ ಚಾರ್ಜ್ ಮಾಡೋದು ಗೊತ್ತಿಲ್ವಾ ನಮಗೆ? ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಅದು ಏನು ಪ್ರೊಸೀಜರ್ ಅಂತ ಹೇಳಿದ್ರಲ್ಲ ಆಗಲೇ, ಈ ಪ್ರೊಸೀಜರ್ ಹೇಳ್ರಿ ನೋಡೋಣ. ಹೇಳ್ರಿ ಪ್ರೊಸೀಜರ್. ಅದೇ ಯಾವ ಪ್ರೊಸೀಜರ್ ಹೇಳ್ಬೇಕು ನಮಗೆ. ನಿಮ್ಮ ಪ್ರೊಸೀಜರ್ ಗೊತ್ತಾಗಬೇಕಾ? ಹಾಂ, ಬ್ಯಾಟ್ರಿ ಚೆಕ್ ಮಾಡಿ ನೋಡಿದ್ರೆ ಶೆಲ್ಪ್ ಆಗಿಲ್ಲ ಗಾಡಿ. ಬ್ಯಾಟ್ರಿ ವಾರಂಟಿ ಕ್ಲೈಮ್ ಬಂದ ತಕ್ಷಣ ಹಾಂ, ನೀವು ಗ್ಯಾರಂಟಿ ವಾರಂಟಿ ಎಷ್ಟು ಕೊಟ್ಟಿದ್ದೀರಾ? ಎಷ್ಟು ದಿವಸ ಕೊಟ್ಟಿದ್ದೀರಾ ಗ್ಯಾರಂಟಿ ವಾರಂಟಿ? 2 year ಗ್ಯಾರಂಟಿ. ಹಾಂ, ಮತ್ತು ಇದು ಇನ್ನು 6 ತಿಂಗಳಾಗಿಲ್ಲ ಇದು. ಮತ್ತು ಯಾಕೆ ಇದು ಬ್ಯಾಟ್ರಿ ಸ್ಟಾರ್ಟ್ ಆಗ್ತಿಲ್ಲ? ಹೇಳಿದ್ವಲ್ಲ ಸರ್, ಏನು ಹೇಳಿದ್ರಿ? ಸ್ಟಾರ್ಟ್ ಆಗಿಲ್ಲಲ್ಲ. ಬ್ಯಾಟ್ರಿ ಚಾರ್ಜ್ ಮಾಡಿ ಚೆಕ್ ಮಾಡಿ ನೋಡಿ, ವಾರಂಟಿನಲ್ಲಿ ಕ್ಲೈಮ್ ಆಗದಿದ್ರೆ ಹೋಗಿದ್ರೆ ರಿಪ್ಲೇಸ್ಮೆಂಟ್. ಈಗ ನೀವು ರಿಪ್ಲೈ ಮಾಡಲ್ಲ. ಈಗ ಹೋಗಿದ್ರೆ ರಿಪ್ಲೇಸ್ಮೆಂಟ್ ಸಿಗುತ್ತೆ. ರಿಪ್ಲೇಸ್ಮೆಂಟ್ ಸಿಗಲ್ಲ ನಮ್ಗೆ. ಈಗ ಸಿಗುತ್ತೆ, ಹೋಗಿದ್ರೆ ರಿಪ್ಲೇಸ್ಮೆಂಟ್. ಈಗ ಮಾಡಿಕೊಟ್ಟು ನಮ್ಗೆ ರಿಪ್ಲೇಸ್ಮೆಂಟ್ ಮಾಡಿಕೊಡೋಕ್ಕಾಗುತ್ತಾ ಇಲ್ವಾ? 1/2 hour ಟೈಮ್ ಕೊಡಬೇಕು. 1/2 hour ಚಾರ್ಜ್ ಆದ್ಮೇಲೆ ಎಲ್ಲ ಇದಾಗ್ತಾವ್ರಿ. ಚಾರ್ಜ್ ಆದ್ಮೇಲೆ ತಾವೇ ಚಾಲು ಗಾಡಿ ಸ್ಟಾರ್ಟ್ ಆಗ್ತೇವೆ. ಚಾರ್ಜ್ ಮೇಲೆ ಲೋಡ್ ಟೆಸ್ಟರ್ ಇರುತ್ತೆ, ಚೆಕ್ ಮಾಡಿ ನೋಡಿ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೇವೆ. ಇದೇ ಥರ ಎಷ್ಟು ಜನಕ್ಕೆ ಮಾಡಿದ್ರು ನೀವು? ಬೇಕಾದಷ್ಟು ಜನಕ್ಕೆ ಮಾಡಿದ್ವಿ, ತುಂಬ ಜನಕ್ಕೆ ಮಾಡಿದ್ರಿ ಈ ಥರ? ಆಯ್ತು, ಮಾಡ್ಕೊಟ್ಟಿದ್ವಿ. ಸುಮಾರು ಜನಕ್ಕೆ ರಿಪ್ಲೇಸ್ಮೆಂಟ್ ಮಾಡ್ಕೊಟ್ಟಿದ್ವಿ. ಕೊಡಲ್ಲ ನಮಗೆ. ನೀವೇ ಹೇಳಿದ್ರಲ್ಲ ಆಗಲೇ ಕೊಡೋದು. ಅದು ಚೇಂಜ್ ಮಾಡಿ ನಮ್ಗೆ ಕೊಡ್ಬೇಕು. ಈಗ ನಮ್ಗೆ ನೀವು ಕೇಳಿದ ತಕ್ಷಣ ಮಾಡಕ್ ಬರಲ್ಲ ಇದ್ರೆ ಮತ್ತೆ ಅದೇ ಪ್ರೊಸೀಜರ್ ಏನಂತ ಹೇಳ್ರಿ ನಮಗೆ. ಅದೆಲ್ಲ ಹೇಳ್ತೀನಿ, ಬರ್ರಿ ಬ್ಯಾಟ್ರಿ ಚೆಕ್ ಮಾಡಕ್ಕೆ. ಅದು ಎಲ್ಲ ಡೀಟೇಲ್ಸ್ ಇರುತ್ತೆ. ಅದೆಲ್ಲ ನೀವು ಆಮೇಲೆ 1 hour ಬಿಟ್ಟು ಬನ್ನಿ. ಬ್ಯಾಟ್ರಿ ಚಾರ್ಜ್ ಮಾಡಿ ಚೆಕ್ ಮಾಡಿ ನೋಡಿ, ಅದು ಲೋಡ್ ಟೆಸ್ಟ್ ಹಾಕಿ ಬ್ಯಾಟ್ರಿ ಹೋಗಿದೆ ಅಂದ್ರೆ ರಿಪ್ಲೇಸ್ಮೆಂಟ್ ಮಾಡ್ಕೊಡೋಣ. ನೋಡೋಣ, ಬ್ಯಾಟ್ರಿ ಚೇಂಜ್ ಮಾಡಿ ಬರುತ್ತೆ. ನಾನೇ ಚೇಂಜ್ ಮಾಡ್ತೀನಿ. ಕೊಡಲ್ಲ ನಮಗೆ. ನೀವೇ ಹೇಳಿದ್ರಲ್ಲ ಆಗಲೇ ಕೊಡೋದು. ಅದು ಚೇಂಜ್ ಮಾಡಿ ನಮ್ಗೆ ಕೊಡ್ಬೇಕು. ಈಗ ನಮ್ಗೆ ನೀವು ಕೇಳಿದ ತಕ್ಷಣ ಮಾಡಕ್ ಬರಲ್ಲ ಇದ್ರೆ ಮತ್ತೆ ಅದೇ ಪ್ರೊಸೀಜರ್ ಏನಂತ ಹೇಳ್ರಿ ನಮಗೆ. ಅದೆಲ್ಲ ಹೇಳ್ತೀನಿ, ಬರ್ರಿ ಬ್ಯಾಟ್ರಿ ಚೆಕ್ ಮಾಡಕ್ಕೆ. ಅದು ಎಲ್ಲ ಡೀಟೇಲ್ಸ್ ಇರುತ್ತೆ. ಅದೆಲ್ಲ ನೀವು ಆಮೇಲೆ 1 hour ಬಿಟ್ಟು ಬನ್ನಿ. ಬ್ಯಾಟ್ರಿ ಚಾರ್ಜ್ ಮಾಡಿ ಚೆಕ್ ಮಾಡಿ ನೋಡಿ, ಅದು ಲೋಡ್ ಟೆಸ್ಟ್ ಹಾಕಿ ಬ್ಯಾಟ್ರಿ ಹೋಗಿದೆ ಅಂದ್ರೆ ರಿಪ್ಲೇಸ್ಮೆಂಟ್ ಮಾಡ್ಕೊಡೋಣ. ನೋಡೋಣ, ಬ್ಯಾಟ್ರಿ ಚೇಂಜ್ ಮಾಡಿ ಬರುತ್ತೆ. ನಾನೇ ಚೇಂಜ್ ಮಾಡ್ತೀನಿ.